हेलो स्टूडेंट्स, आप सभी को मेरी ओर से प्रणाम। प्रोफेसर की क्लास में आप सभी का स्वागत है। स्टूडेंट, आज आपको ब्लूप्रिंट के बारे में थोड़ी सी जानकारी दूंगा। और आप जानते हैं, जितने भी जो सेकेंड पीयूसी हिंदी सब्जेक्ट में जो स्टूडेंट फेल हो गए, उनके लिए ये बहुत ही क्या इम्पोर्टेंट है। अगर आप ब्लूप्रिंट फॉलो करेंगे तो आपको पढ़ने के लिए बहुत ही इजी होगा और साथ ही साथ आप पासिंग मार्क्स लेकर पास हो जाएंगे। तो इसलिए आपको आज इस ब्लूप्रिंट के बारे में थोड़ी सी जानकारी दूंगा। जो भी मेरे चैनल पर है, नए अगर हैं तो सब्सक्राइब कर लीजिए और वीडियो को अंत तक देखिए, क्योंकि जो भी मेरे वीडियो है, सारे के सारे वीडियो बहुत ही क्या यूज़फुल है। तो खास करके जो फेल हो चुके हैं या फेल्योर स्टूडेंट है, उनके लिए ये वीडियो बहुत ही क्या ಯೂಸ್ಫುಲ್ है। ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿಯಲ್ಲಿ ಯಾರು ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾರಾ ಅಂಥ ವಿದ್ಯಾರ್ಥಿಗಳಿಗೆ ಈ ಬ್ಲೂ ಪ್ರಿಂಟು ಜಾಣಕಾರಿ ಅಂದರೆ ಈ ಬ್ಲೂ ಪ್ರಿಂಟ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ। ಯಾಕಂದರೆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಸ್ಟಡಿ ಮಾಡೋದು ಕೂಡ ಈಸಿ ಆಗುತ್ತೆ, ಆಮೇಲೆ ಮಾರ್ಕ್ಸ್ ತಗೊಳ್ಳಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ। ಯಾರೆಲ್ಲ ಹೊಸಬ್ರು ಇದ್ದರೆ ಚಾನಲ್ ನೋಡ್ತಾ ಇದ್ದರೆ, ನನ್ನ ವಿಡಿಯೋ ಫಾಲೋ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ। ನೀವು ಬ್ಲೂ ಪ್ರಿಂಟ್ ಪ್ರಕಾರ ಸ್ಟಡಿ ಮಾಡಿದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ। ಹಾಗಾಗಿ ಈ ಬ್ಲೂ ಪ್ರಿಂಟ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ। ಈ ಬ್ಲೂ ಪ್ರಿಂಟ್ ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ಯಾವ ಲೆಸನ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬರುತ್ತೆ, MCQ ಕ್ವಶನ್ ಯಾವ ಲೆಸನ್ ಮೇಲೆ ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ ಯಾವ ಲೆಸನ್ ಮೇಲೆ ಬರುತ್ತೆ, ಸಂದರ್ಭ ಯಾವ ಲೆಸನ್ ಮೇಲೆ ಬರುತ್ತೆ, 5 ಮಾರ್ಕ್ಸ್ ಕ್ವಶನ್ ಯಾವ ಲೆಸನ್ ಮೇಲೆ ಬಂದುಬಿಡುತ್ತೆ, ಎಲ್ಲವನ್ನು ನಿಮಗೆ ತುಂಬ ಸರಳ ರೂಪದಲ್ಲಿ ವಿವರಣೆ ಕೊಡ್ತಾ ಹೋಗ್ತೀನಿ। ಸೊ ಬನ್ನಿ ಸ್ಟೂಡೆಂಟ್ಸ್, ತುಂಬ ಸ್ಟೂಡೆಂಟ್ಸು ಯಾಕೋ ಗೊತ್ತಿಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಗೊತ್ತಿಲ್ಲ। ಆಮೇಲೆ ತುಂಬ ಸ್ಟೂಡೆಂಟ್ಸ್ ಕೂಡ ನೋಡ್ತಾ ಇಲ್ಲ। ಸೊ ತುಂಬ ಯೂಸ್ಫುಲ್ ಆಗಿದೆ, ನೋಡ್ತಾ ಇರಿ। ನಾನು ನಿಮಗೆ ಹೇಳಿದ ಹಾಗೆ ಬೇಸಿಕ್ ಹಿಂದಿ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, 10ನೇ ಕ್ಲಾಸ್ ತನಕ ಬಂದಿದ್ದೀನಿ। ಏನೇ ಸೆಂಟೆನ್ಸ್ ಮಾಡೋದನ್ನು ಕಲಿಸ್ತಾ ಇದ್ದೀನಿ। ಇವಾಗ ಎಕ್ಸಾಮ್ ಬರ್ತಾಯಿದೆ 29th ಇಂದ 16ನೇ ತಾರೀಕುವರೆಗೆ। ನಿಮ್ಮದು 15th ನೆಕ್ಸ್ಟ್ ಮಂತ್ ಮೇ 15th ಹಿಂದಿ ಎಕ್ಸಾಮ್ ಇದೆ, ಹಾಗಾಗಿ ಬ್ಲೂ ಪ್ರಿಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ। ಸ್ಟೂಡೆಂಟ್ಸ್, ಅನ್ಸಬ್ಸ್ಕ್ರೈಬ್ ಆಗಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ। ಬನ್ನಿ ಸ್ಟೂಡೆಂಟ್ಸ್, ಇವಾಗ ಬ್ಲೂ ಪ್ರಿಂಟ್ ಪೇಪರ್ ತೋರಿಸ್ಬಿಟ್ಟು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ। ಎಸ್ ಸ್ಟೂಡೆಂಟ್ಸ್, ಇವಾಗ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, 2023-24ನೇ ಬ್ಲೂ ಪ್ರಿಂಟು। ಇವಾಗ ಏನು ಸೆಕೆಂಡ್ ಎಕ್ಸಾಮ್ ಬರಿತಾ ಇದ್ದೀರಾ, ಆ ಸೆಕೆಂಡ್ ಎಕ್ಸಾಮ್ ಕೂಡ ತುಂಬ ಅನುಕೂಲ ಆಗುತ್ತೆ। ಯಾವ ಲೆಸನ್ ಮೇಲೆ MCQ ಕ್ವಶನ್ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ, ನೀಟಾಗಿ ಒಂದು ಸಾರಿ ನೋಡ್ಕೊಳ್ಳಿ। ಇಲ್ಲಿದೆ ಅಲ್ವಾ MCQ 1 ಮಾರ್ಕ್ ಅಂತ। ಫಸ್ಟ್ ಕ್ವಶನ್ ಎದ್ರ ಮೇಲೆ ಬರುತ್ತೆ ಅಂದರೆ ಸುಜಾನ್ ಭಗತ್ ಸ್ಟೋರಿ ಮೇಲೆ 1, ಎ ಕಹಾನಿ ಯಹಾ ಭಿ 2, ಚೀಫ್ ಕಿ ದಾವತ್ 3, ಯಾತ್ರಾ ಜಪಾನ್ ಕಿ 4, ಸೂರ್ದಾಸ್ ಕೆ ಪದ್ 5, ಹಾಗೆ ಬನ್ನಿ ಗಹನೆ ಮೇಲೆ 6, ಈ ಗಹನೆ ಮೇಲೆ 1 ಕೇಳ್ತಾರೆ। ಇದು ಆದಮೇಲೆ ಮತ್ತೆ MCQ ಕಾಲಮ್ ಇಲ್ಲಿದೆ, ಇಲ್ಲೊಂದಿದೆ ನೋಡಿ ಸ್ಟೂಡೆಂಟ್ಸ್, MCQ ಕಾಲಮ್ ನೋಡ್ಕೊಳ್ಳಿ, ಇಲ್ಲೊಂದಿದೆ। ಇದು ಎದರ ಮೇಲೆ ಕೇಳ್ತಾರೆ ಅಂದರೆ ಗಂಗಮಯ ಸೆ ಸಾಕ್ಷಾತ್ಕಾರ 1, ಹಾಗೆ ಕಾಲಮ್ ಡೌನ್ ಬಂದುಬಿಡಿ, ಇಲ್ಲಿ 3 ಇದೆ। ಕಾಯರ್ ಮತ್ ಬನ್ ಪೋಯಮ್ ಮೇಲೆ 1 ಕೇಳ್ತಾನೆ, ಆಮೇಲೆ ಸೂಕಿ ಡಾಲಿ ಪ್ರತಿಶೂರ್, ಟೋಟಲ್ ಎಷ್ಟು ಅಂದರೆ 10 ಕ್ವಶನ್ ಕೊಟ್ಟಿರ್ತಾನೆ 10 ಲೆಸನ್ ಮೇಲೆ, ಇದರಲ್ಲಿ ಪೋಯಮ್ ಕೂಡ ಇನ್ಕ್ಲೂಡ್ ಇದೆ। ಇನ್ನೊಂದು ಸರಿ ನೋಡಿ ಸ್ಟೂಡೆಂಟ್, ಯಾವ್ಯಾವ್ದ್ರ ಮೇಲೆ 1 ಮಾರ್ಕ್ ಬಂದ್ಬಿಡುತ್ತೆ ಅಂದರೆ ಸುಜಾನ್ ಭಗತ್, ಎ ಕಹಾನಿ ಯಹಾ ಭಿ, ಚೀಫ್ ಕಿ ದಾವತ್, ಯಾತ್ರಾ ಜಪಾನ್ ಕಿ, ಸೂರ್ದಾಸ್ ಕೆ ಪದ್, ಆಮೇಲೆ ಗಹನೆ।
ಇದು ಆದಮೇಲೆ ಮತ್ತೆ ಇಲ್ಲೊಂದು ಕಾಲಮ್ ಇದೆ, ಗಂಗಾಮಯ से साक्षात्कार, ಕಾಯರ್ ಮತ್ವನ್, ಸೂಕಿ ಡಾಲಿ, ಪ್ರತಿಶೋಧ. ಇಷ್ಟು ಲೆಸನ್ ಮೇಲೆ 1 ಮಾರ್ಕ್ ಕ್ವಶನ್ ಕೊಟ್ಟಿರ್ತಾನೆ. ಟೋಟಲ್ ಎಷ್ಟು ಬರುತ್ತೆ MCQ 10 ಕ್ವಶನ್ ಬರುತ್ತೆ. ಇವಾಗ 3 ಮಾರ್ಕ್ಸ್ ಕ್ವಶನ್ನು ಯಾವ ಲೆಸನ್ ಮೇಲೆ ಕೊಡ್ತಾನಂದರೆ ಇಲ್ಲೇ ನೋಡ್ಕೊಳ್ಳಿ. ಇಲ್ಲೇ ರಿಮೆಂಬರ್ ಕಾಲಮ್ ಇದೆಲ್ಲ, ಇದರಲ್ಲಿ ಎಸ್ಸೆ ಶಾರ್ಟ್ ಆನ್ಸರು 2 or 3 ಮಾರ್ಕ್ಸ್. ನಮ್ಮಲ್ಲಿ 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸೇ ಬಂದ್ಬಿಡೋದು. ಸುಜಾನ್ ಭಗತ್ ಮೇಲೆ 1 ಕ್ವಶನ್ ಕೇಳ್ತಾನೆ, 3 ಮಾರ್ಕ್ಸು. ಎ ಕಹಾನಿ ಯಾ ಭಿ, ಇದ್ರ ಮೇಲೆ 3 ಮಾರ್ಕ್ಸ್ 1. ಭಾರತ ರತ್ನ ವಿಶ್ವೇಶ್ವರ ಈ ಲೆಸನ್ ಮೇಲೆ 1 ಮಾರ್ಕ್ 3 ಮಾರ್ಕ್ಸ್ ಕ್ವಶನ್ನು. ಆಮೇಲೆ ಚೀಫ್ ಕಿ ದಾವತ್ತು 3 ಮಾರ್ಕ್ಸ್ ಕ್ವಶನ್. ಅಂದರೆ ಈ 4 ಲೆಸನ್ ಮೇಲೆ 4 ಕ್ವಶನ್ ಕೊಟ್ಟಿರ್ತಾನೆ, 3 ಮಾರ್ಕ್ಸ್ದು. ಈ 4 ಕ್ವಶನ್ನಲ್ಲಿ ನಾವು ಎಷ್ಟು ಬರಿಬೇಕಂದ್ರೆ, ನೀವು ಎಷ್ಟು ಬರಿಬೇಕಂದ್ರೆ 2 ಬರಿಬೇಕು. 2 ನೀವು ಆನ್ಸರ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ? 6 ಮಾರ್ಕ್ಸು ಬಂದ್ಬಿಡುತ್ತೆ. 6 मार्क्स के यहाँ आपको मिल जाएंगे. सुजान भगत पर 3 मार्क्स के 1 प्रश्न, एक कहानी यहाँ भी इस लेसन पर 1 प्रश्न, भारत रत्न विश्वेश्वर इस पर 1 प्रश्न, चीफ की दावत इस पर क्या है 1 प्रश्न. कुल मिलाकर 4 प्रश्न देंगे. 4 में से आपको 2 लिखना. 2 लिखेंगे तो 6 मार्क्स 6 अंक आपको मिलेंगे. ಈ 4 ಲೆಸನ್ ಮೇಲೆ 4 ಕ್ವಶನ್ ಬರುತ್ತೆ. 4ರಲ್ಲಿ ನಿಮಗೆ ಎಷ್ಟು ಬರೋದಿದೆ ಅಂದರೆ 2 ಬರೀಬೇಕು. 2 ಬರೆದ್ರೆ 6 ಮಾರ್ಕ್ಸು ಬಂದ್ಬಿಡುತ್ತೆ. ಸೊ ಇದು ಆಯ್ತಲ್ವಾ. ಆಮೇಲೆ 3 ಮಾರ್ಕ್ಸ್ ಸಂದರ್ಭ ಎದ್ರ ಮೇಲೆ ಬಂದ್ಬಿಡುತ್ತೆ ನೋಡ್ಕೊಳ್ಳಿ. ಈ ಕಡೆ ಕೊನೆ ಕಾಲಮ್ ಇದೆ, ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರಲ್ಲ, ಅಪ್ಲೈ ಎಸ್ಸೆ 2 or 3 ಮಾರ್ಕ್ಸ್. ಈ ಕಾಲಮಲ್ಲಿ ಸಂದರ್ಭ ಬಂದ್ಬಿಡುತ್ತೆ. ಕರ್ತವ್ಯ और ಸತ್ಯತಾ ಈ ಲೆಸನ್ ಮೇಲೆ 1 ಸಂದರ್ಭ, ಗಂಗಾಮಯ से साक्षात्कार ಇದ್ರ ಮೇಲೆ 1 ಸಂದರ್ಭ, ಬೋಲಾ ರಾಮ್ ಕಾ ಜೀವ್ ಇದ್ರ ಮೇಲೆ 1 ಸಂದರ್ಭ, ಯಾತ್ರಾ ಜಪಾನ್ ಕಿ ಇದ್ರ ಮೇಲೆ 1 ಸಂದರ್ಭ. ಈ 4 ಲೆಸನ್ ಮೇಲೆ 4 ಸಂದರ್ಭ ಕೊಟ್ಟಿರ್ತಾನೆ. 4ರಲ್ಲಿ ನಿಮ್ಗೆ ಎಷ್ಟು ಬರಿಬೇಕಂದ್ರೆ 2 ಬರಿಬೇಕು. 2 ಸಂದರ್ಭ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದ್ಬಿಡುತ್ತೆ? 6 ಬರುತ್ತೆ. ಇನ್ನೊಂದು ಸಾರಿ ನೋಡ್ಕೊಳ್ಳಿ ಸ್ಟೂಡೆಂಟ್. 3 ಮಾರ್ಕ್ಸ್ ಸಂದರ್ಭ ಯಾವ ಲೆಸನ್ ಮೇಲೆ ಬರುತ್ತೆ? ಕರ್ತವ್ಯ और ಸತ್ಯತಾ 1, ಗಂಗಾಮಯ से साक्षात्कार 1, ಆಮೇಲೆ ಬೋಲಾ ರಾಮ್ ಕಾ ಜೀವ್, ಯಾತ್ರಾ ಜಪಾನ್ ಕಿ. ಸೊ ಈ 4 ಲೆಸನ್ ಮೇಲೆ 3 ಮಾರ್ಕ್ಸ್ ಸಂದರ್ಭ 4 ಕ್ವಶನ್ ಕೊಟ್ಟಿರ್ತಾನೆ. 4ರಲ್ಲಿ ನಿಮಗೆ ಚೂಸ್ ಮಾಡಿ 2 ಬರಿಬೇಕು. 2 ಬರೆದ್ರೆ 6 ಮಾರ್ಕ್ಸ್ ಬರುತ್ತೆ. ಸ್ಟೂಡೆಂಟ್ಸ್ ತುಂಬ ಜನ ನೀವು ಡೌಟ್ಸ್ ಕೇಳ್ತಾ ಇದ್ದೀರಾ, ಸರ್ 1 ಪಕ್ಕದಲ್ಲಿ ಈ ಸ್ಟಾರ್ ಏನಿದೆ, ಈ ಸ್ಟಾರ್ ಅರ್ಥ ಏನಾಗುತ್ತೆ ಅಂದರೆ ಅದು ಎಡಿಷ್ನಲ್ ಅಂತ. ಎಡಿಷ್ನಲ್ ಅಂದರೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇಲ್ಲಿ 4 ಸಂದರ್ಭ ಕೊಟ್ಟಿದ್ದಾನಲ್ಲ, 4ರಲ್ಲಿ ನೀವು ಸೆಲೆಕ್ಟ್ ಮಾಡಿ 2 ಆನ್ಸರ್ ಬರಿಬೇಕು. ಹಾಗಾಗಿ ಇದು ಒಂದು ಸ್ಟಾರ್ ಅಂದರೆ ಅಡಿಷ್ನಲ್ ಕ್ವಶನ್, ಅಡಿಷ್ನಲ್ ಸಂದರ್ಭ. ಸೊ ಇದು ಸಂದರ್ಭ ಮುಗೀತು. ಇನ್ನು ಪೋಯಮ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಯಾವ ಪೋಯಮ್ ಮೇಲೆ ಕೊಡ್ತಾರಂದರೆ, ಫಸ್ಟು ಬಿಹಾರಿ ಕೆ ದೋಹೆ, ಇದು ಬಿಹಾರಿ ಕೆ ದೋಹೆ ಮೇಲೆ 1 ಕ್ವಶನ್ 3 ಮಾರ್ಕ್ಸ್. ಆಮೇಲೆ ಅಧಿಕಾರ್ ಪೋಯಮ್ ಮೇಲೆ 3 ಮಾರ್ಕ್ಸ್ 1. ಆಮೇಲೆ ಹೋ ಗೈ ಹೇ ಪೀರ್ ಪರ್ವತ್ ಸಿ ಇದ್ರ ಮೇಲೆ 1. ಇಲ್ಲಿ 3 ಕ್ವಶನ್ ಕೊಟ್ಟಿರ್ತಾನೆ, 3 ಮಾರ್ಕ್ಸು. ಈ 3 ಕ್ವಶನ್ನಲ್ಲಿ ನಿಮಗೆ ಎಷ್ಟು ಬರಿಬೇಕಂದ್ರೆ 2 ಬರಿಬೇಕು. ಇಲ್ಲಿ ಕೂಡ 2 ಬರೆದ್ರೆ ಎಷ್ಟು ಮಾರ್ಕ್ಸ್ ಬಂದ್ಬಿಡುತ್ತೆ? 6 ಬರುತ್ತೆ. ಇನ್ನೊಂದು ಸಾರಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಪೋಯಮ್ ಮೇಲೆ 3 ಮಾರ್ಕ್ಸ್ ಆನ್ಸರ್ಸ್ ಇಲ್ಲಿ ಈ ಕಾಲಮ್ ಇದೆ ನೋಡಿ, ಅಂಡರ್ಸ್ಟ್ಯಾಂಡ್ ಕಾಲಮು. ಇದರಲ್ಲಿ ಹೀಗೆ ಕೆಳಗಡೆ ಬಂದುಬಿಟ್ರೆ 1 ಬಿಹಾರಿ ಕೆ ದೋಹೆ ಮೇಲೆ 1 ಸ್ಟಾರ್ ಇದೆ ನೋಡಿ, ಇದು ಎಕ್ಸ್ಟ್ರಾ ಕ್ವಶನ್ ಅಂದರೆ ಅಡಿಷ್ನಲ್ ಕ್ವಶನು. ಅಂದರೆ ಇಲ್ಲಿ 3 ಕೊಟ್ಟಿರ್ತಾನೆ, ನೀವು 2 ಬರಿಬೇಕು. ಬಿಹಾರಿ ಕೆ ದೋಹೆ 1, ಅಧಿಕಾರ 1, ಆಮೇಲೆ ಹೋ ಗೈ ಹೇ ಪೀರ್ ಪರ್ವತ್ ಸಿ. ಈ 3 ಪೋಯಮ್ ಮೇಲೆ 3 ಕ್ವಶನ್ ಕೊಟ್ಟಿರ್ತಾನೆ, ನೀವು ಬರೆಯೋದು ಎಷ್ಟು ಅಂದರೆ 2. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಆಯಿತು, 3 ಮಾರ್ಕ್ಸು ಪೋಯಮ್ ಮೇಲೆ ಕ್ವಶನ್ಸ್ ಆಯಿತು, 3 ಮಾರ್ಕ್ಸು ಸಂದರ್ಭ ಆಯಿತು. ಆಮೇಲೆ ಇವಾಗ 4 ಮಾರ್ಕ್ಸ್ ಪೋಯಮ್ ಯಾವ ಪೋಯಮ್ ಮೇಲೆ ಕೊಟ್ಟಿರ್ತಾನೆ ಅದು ತಿಳ್ಕೊಳ್ಳಿ. ಈ ಕಡೆ ಕೊನೆಯ ಕಾಲಮ್ ಇದೆ ನೋಡಿ, ಲಾಂಗ್ ಆನ್ಸರ್ 4 or 5 ಮಾರ್ಕ್ಸ್.
ಇದರಲ್ಲಿ ಸಂದರ್ಭ ಯಾವ ಪೋಯಮ್ ಮೇಲೆ ಕೊಟ್ಟಿರ್ತಾನಂದರೆ ರೈದಾಸ್ ಬಾನಿ ಒಂದು, ಎರಡನೇದು ರಹೀಮ್ ಕೆ ದೋಹೆ, ಇದರ ಮೇಲೆ ಒಂದು ಸಂದರ್ಭ ಕೊಟ್ಟಿರ್ತಾನೆ. ಸಂದರ್ಭ ಭಾವ್ ಸ್ಪಷ್ಟ ಕೀಜಿಯೆ, ಇಲ್ಲಿ ಕೂಡ ಸ್ಟಾರ್ ಇದೆ, ಒಂದು ಅಡಿಷನಲ್ಲು, ಅಂದರೆ ಎರಡರಲ್ಲಿ ನೀವು ಒಂದು ಬರೀಬೇಕು. ರೈದಾಸ್ ಬಾನಿ ದೆನ್ನು ರಹೀಮ್ ಕೆ ದೋಹೆ, ಇದರಲ್ಲಿ ಒಂದು ಬರೀಬೇಕು. ಇದು 4 ಮಾರ್ಕ್ಸ್ ಸಲುವಾಗಿ ಆನ್ಸರ್. ಆಮೇಲೆ ಮಾಡರ್ನ್ ಪೋಯಿಟ್ರಿ ಯಾವುದಿದೆ ಅಂದರೆ ಏಕ್ ವೃಕ್ಷ ಕಿ ಹತ್ಯಾ, ಆಮೇಲೆ ಭಾರತ್ ಕಿ ಧರ್ತಿ. ಈ ಪೋಯಮ್ ಮೇಲೆ 2 ಪೋಯಮ್ ಮೇಲೆ 2 ಕ್ವಶನ್ 2 ಸಂದರ್ಭ ಕೊಟ್ಟಿರ್ತಾನೆ, ಎರಡರಲ್ಲಿ ಒಂದು ಬರಿಬೇಕು. ಇದು ಸ್ಟಾರ್ ಅಂದರೆ ಎಡಿಷನಲ್, ಅಂದರೆ ಇಲ್ಲಿ 2 ಕೊಟ್ಟಿರ್ತಾನೆ, ಇಲ್ಲಿ ಒಂದು ಬರಿಬೇಕು, ಆಮೇಲೆ ಇಲ್ಲೊಂದು ಬರಿಬೇಕು. 2 ಸಂದರ್ಭ ಒಂದೇ ಪೋಯಮಿಂದ ಬರಿಬಾರ್ದು. ಒಂದೇ ಪೋಯಮಿಂದ ಬರೆದ್ರೆ 8 ಮಾರ್ಕ್ಸ್ ನಿಮಗೆ ಕೊಡಲ್ಲ, ಬರೋದು ನಿಮಗೆ 4 ಮಾರ್ಕ್ಸ್. ಇಲ್ಲಿ ಒಂದು ಸಂದರ್ಭ ಬರಿಬೇಕು, ರೈದಾಸ್ ಬಾನಿ ಆರ್ ರಹೀಮ್ ಕೆ ದೋಹೆ, ಅಲ್ಲಿ ಒಂದು ಬರಿಬೇಕು. ಇಲ್ಲಾಂದರೆ ಇಲ್ಲಿ ಏಕ್ ವೃಕ್ಷ ಕಿ ಹತ್ಯಾ ಇಲ್ಲ ಭಾರತ್ ಕಿ ಧರ್ತಿ, ಈ ಪೋಯಮ್ ಮೇಲೆ ಒಂದು ಬರಿಬೇಕು. 2 ಬರೆದ್ರೆ ಎಷ್ಟು ಕನ್ಸಿಡರ್ ಮಾಡ್ತಾರಂದರೆ ಒಂದೇ ಆನ್ಸರ್ ಅಂತ. ಸೊ ಹಾಗಾಗಿ ಈ ಸಂದರ್ಭ ಕೂಡ ಮುಗೀತು. ಆಮೇಲೆ ಇವಾಗ ಜೆಂಡರು ನಂಬರ್ಸು ಎಲ್ಲ ಕೇಳಿರ್ತಾನಲ್ಲ, ಇಲ್ಲಿ ಲಿಂಗ 2 ಮಾರ್ಕ್ಸ್ ಸಲುವಾಗಿದೆ. ಇಲ್ಲೇ ನೋಡಿ, ಲಿಂಗ ಅನೇಕ ಶಬ್ದೋं के लिए एक शब्द 3 मार्क्स के लिए, ಅಂದರೆ 3 ಮಾರ್ಕ್ಸ್ ಸಲುವಾಗಿದೆ. ಆಮೇಲೆ ಲೆಟರ್ ರೈಟಿಂಗ್ ಕೂಡ ಇದೆ, ಅಪಠಿತ್. ಇಲ್ಲಿ ನೋಡಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಆಮೇಲೆ ಅನುವಾದ ಇದೆ, ಆಮೇಲೆ ಲೆಟರ್ ರೈಟಿಂಗ್ ಇದೆ, ಕಾಲ ಪರಿವರ್ತನ ಇದೆ. ಇಲ್ಲಿ ಒಂದು ಕಾಲ ಪರಿವರ್ತನ ಅಂದರೆ भूतकाल से भविष्यत काल, भविष्यत काल से वर्तमान काल, इस तरह से क्या ये क्वेश्चंस क्या दे देते हैं. ನಿಮಗೆ ಪೂರ್ತಿಯಾಗಿ ಲೆಟರ್ ರೈಟಿಂಗ್ ಇದೆ, ಟ್ರಾನ್ಸ್ಲೇಷನ್ ಇದೆ, ಎಲ್ಲ ಗ್ರಾಮರ್ ಪಾರ್ಟ್ ಎಲ್ಲ ಕೊಟ್ಟಿರ್ತಾನೆ. ಸೊ ಇಷ್ಟು ನಿಮ್ಮದು ಬ್ಲೂ ಪ್ರಿಂಟ್ ವಿವರಣೆ ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಪೀರಿಯಡಲ್ಲಿ ಇನ್ನೊಂದು ಟಾಪಿಕ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತ್ರ. ಥ್ಯಾಂಕ್ ಯು.